ಅಲ್ಲೊಂದು ವಿಡಿಯೋ ಫುಲ್ ವೈರಲ್ ಆಗಿತ್ತು. ಆ ವಿಡಿಯೋ ನೋಡಿ ಪೋಷಕರು ಆತಂಕಗೊಂಡಿದ್ರು. ಹೆಣ್ಮಕ್ಕಳನ್ನ ಸ್ಕೂಲ್ಗೆ ಕಳಿಸೋದು ಹೇಗೆ, ಸೇಫ್ಟಿ ಎಷ್ಟಿದೆ ಅಂತ ಆಲೋಚನೆ ಮಾಡ್ತಿದ್ದಾರೆ. ನಡು ರೋಡಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು ಅಂತ ಭಯಭೀತರಾಗಿದ್ದಾರೆ. ಯಾಕಂದ್ರೆ ಅಲ್ಲಿಬ್ಬರು ಯುವಕರು ಇಡೀ ಜಿಲ್ಲೆಯನ್ನ ಬೆಚ್ಚಿ ಬೀಳಿಸಿದ್ದಾರೆ. ಇಷ್ಟಕ್ಕೂ ಅಲ್ಲಿ ಆಗಿದ್ದೇನು, ಆ ವಿಡಿಯೋದಲ್ಲಿ ಇರೋದೇನು, ಹೆಣ್ಮಕ್ಕಳೇ ಹುಷಾರಂತಿರೋದ್ಯಾಕೆ, ಎಲ್ಲವನ್ನ ಡೀಟೇಲ್ಡ್ ಆಗಿ ತೋರಿಸ್ತೀವಿ ನೋಡಿ. ಶಾಲೆಯನ್ನು ಮುಗಿಸಿ ಮನೆಗೆ ತೆರಳುತ್ತಿದ್ದಂಥ ಶಾಲೆ ವಾಹನವನ್ನ ಪುಂಡರು ತಡೀತಾರೆ. ತಡೆದು ಮಕ್ಕಳನ್ನ ಕೆಳಗಿಳಿಸುವಂತ ಪ್ರಯತ್ನ ಕೂಡ ಡೈವರ್ ಮೂಲಕ ಅವರು ಚರ್ಚೆಗೆ ಇಳಿತಾರೆ. ಕೀ ಎಲ್ಲ ಇಸ್ಕೊಳಂಗಿಲ್ಲ, ಕೀ ಎಲ್ಲ ತೆಗಿಯಂಗಿಲ್ಲ, ವಿಡಿಯೋ ಆಫ್ ಮಾಡಾಯ್ತು. ಶಿಕ್ಷಣದ ವ್ಯವಸ್ಥೆಗಳಲ್ಲಿ ಇಂತಹ ಘಟನೆಗಳು ಮಾರಕವಾದಂಥ ಘಟನೆಗಳಾಗ್ತದೆ. ನಿಮ್ದೇನಿದ್ರೆ ಮನೆಯಲ್ಲಿ ಮಾತಾಡಿ. ರಾಜ್ಯದಲ್ಲಿ ದೇಶದಲ್ಲಿ ಇಂತಹ ಘಟನೆಗಳು ಮರುಗಳಿಸದೇ ಇರುವಂಥ ಒಂದು ಕಾನೂನನ್ನು ಜಾರಿ ಮಾಡಬೇಕಾಗಿರುವ ಆಗ್ರಹವನ್ನು ನಾನು ಮಾಡ್ತಾ ಇದ್ದೇನೆ. ಇವರ ಆಗ್ರಹಕ್ಕೆ, ಇವರ ಆಕ್ರೋಶಕ್ಕೆ ಕಾರಣ ಒಂದು ವಿಡಿಯೋ. ಇಡೀ ಮಂಡ್ಯ ಜಿಲ್ಲೆಯನ್ನ ಬೆಚ್ಚಿ ಬೀಳಿಸಿರೋ ದೃಶ್ಯ. 24 ಸೆಕೆಂಡಿನ ವಿಡಿಯೋ. ಕೀ ಎಲ್ಲ ಇಸ್ಕೊಳಂಗಿಲ್ಲ, ಕೀ ಎಲ್ಲ ತೆಗಿಯಂಗಿಲ್ಲ, ವಿಡಿಯೋ ಆಫ್ ಮಾಡಾಯ್ತು. ಇದು ಸ್ಕೂಲ್ ಬಸ್. ಮಕ್ಕಳನ್ನ ಡ್ರಾಪ್ ಮಾಡಬೇಕು ಅಂತ ಚಾಲಕ ಹೊರಟಿದ್ದ. ಈ ನಡುವೆ ಸ್ಕೂಟರ್ನಲ್ಲಿ ಅದಿಬ್ಬರು ಯುವಕರು ಎಂಟ್ರಿ ಕೊಡ್ತಾರೆ. ಏಕಾಏಕಿ ಶಾಲಾ ಬಸ್ಸನ್ನ ತಡೆದು ನಿಲ್ಲಿಸ್ತಾರೆ. ಸ್ಕೂಲ್ ಬಸ್ನ ಚಾಲಕನ ಬಳಿ ಬಂದು ಕೂಗಾಡ್ತಿದ್ದಾರೆ. ವಾಹನದ ಕೀ ಕಿತ್ತುಕೊಳ್ಳುವ ಕೆಲಸ ಮಾಡ್ತಾರೆ. ಮೊಬೈಲ್ ಕಿತ್ಕೊಂಡು ವಿಡಿಯೋ ಡಿಲೀಟ್ ಮಾಡ್ತೀನಿ ಅಂತ ಜಗಳಕ್ಕೆ ನಿಲ್ತಾರೆ. ಯುವಕರು ಪುಂಡಾಟ ಮೆರೆಯೋದನ್ನ ಅದೊಬ್ಬರು ಮಹಿಳೆ ನೋಡ್ತಾಗಿರ್ತಾರೆ. ಅಸಲಿಗೆ ಈ ಯುವಕರು ಹಾಗೂ ಬಸ್ ಚಾಲಕನ ನಡುವೆ ಗಲಾಟೆ ಆಗ್ತಿರೋದು ವಾಹನ ಟಚ್ ಆಗಿರೋದಕ್ಕಲ್ಲ. ಬಸ್ ಡ್ರೈವರ್ ಸ್ಕೂಟರ್ಗೆ ಗುದ್ಕೊಂಡು ಬಂದಿಲ್ಲ, ಬದಲಿಗೆ ಯುವಕರು ಪುಂಡಾಟ ಮೆರೀತಿದ್ದಾರೆ. ಶಾಲಾ ಬಸ್ನಲ್ಲಿರೋ 9ನೇ ತರಗತಿ ವಿದ್ಯಾರ್ಥಿಯನ್ನ ಕೆಳಗಿಳಿಸುವಂತೆ ಫಾಲೋ ಮಾಡಿಕೊಂಡು ಬರ್ತಾರೆ. ಆಕೆಯನ್ನ ಕೆಳಗಿಳಿಸು, ಮಾತನಾಡಿ ಕಳುಹಿಸ್ತೀವಿ ಅಂತ ಕೂಗಾಡ್ಕೊಂಡು ಸ್ಕೂಟರ್ನಲ್ಲಿ ಎಂಟ್ರಿ ಕೊಡ್ತಾರೆ. ಹೀಗಾಗಿ ಬಸ್ ಚಾಲಕ ಇದೆಲ್ಲ ಆಗೋ ಕೆಲಸ ಅಲ್ಲ, ಆ ಹುಡುಗಿಯನ್ನ ಮನೆ ಬಳಿ ಬಿಡ್ತೀನಿ, ಆಮೇಲೆ ನೀವು ಮಾತನಾಡ್ಕೊಳ್ಳಿ ಅಂತ ಸ್ಪಷ್ಟವಾಗಿ ಹೇಳ್ತಾನೆ. ಹುಡುಗಿಯನ್ನ ಕೆಳಗೆ ಇಳಿಸುವಂತೆ ಆವಾಜ್. ಬಸ್ ಚಾಲಕ ಎಚ್ಚೆತ್ಕೊಂಡಿರ್ಲಿಲ್ಲ ಅಂದ್ರೆ ಏನ್ ಗತಿ. ಇದೇ ಆತಂಕ ಮಂಡ್ಯ ಜಿಲ್ಲೆಯಲ್ಲಿ ಶುರುವಾಗಿರೋದು. ಇಂತಹ ಪುಂಡರಿಂದಲೇ ಪೋಷಕರು ಮಕ್ಕಳನ್ನ ಶಾಲೆಗೆ ಕಳುಹಿಸೋಕು ಭಯ ಪಡ್ತಿರೋದು. ಕುಡಿದು ಬರ್ತಾರೆ, ಮತ್ತಲ್ದಿ ಏನ್ ಬೇಕಾದ್ರೂ ಮಾಡ್ತಾರೆ. ಸ್ಕೂಲ್ ಬಸ್ ತಡೆದವರು ಹೆಣ್ಣು ಮಗಳನ್ನ ಫಾಲೋ ಮಾಡಿ ಪ್ರೀತಿ ಪ್ರೇಮ ಅಂತ ಸುತ್ತಾರೆ. ನಂತರ ಕುಡಿದ ಮತ್ತಲ್ಲಿ ಹೆಣ್ಣು ಮಗಳ ಜೀವನ ಹಾಳು ಮಾಡ್ತಾರೆ ಅನ್ನೋ ಭಯ ಶುರುವಾಗಿದೆ. ಹೀಗೆ ಇತ್ತೀಚೆಗೆ ಮಂಡ್ಯ ಜಿಲ್ಲೆಯ KR ಪೇಟೆ ತಾಲೂಕಿನ ಕಿಕ್ಕೇರಿ ಸಮೀಪ ಅದಿಬ್ಬರು ಯುವಕರು ಕುಡಿದ ಮತ್ತಲ್ಲಿ ಶಾಲಾ ಬಸ್ ತಡೀತಾರೆ. ಸ್ಕೂಲ್ ಹುಡುಗಿಯನ್ನ ಇಳಿಸಿ ಹೋಗ್ತಾಗಿರುವಂತ ಆವಾಜ್ ಹಾಕ್ತಾರೆ. ಆದ್ರೆ ಇದಕ್ಕೆ ಬಸ್ ಚಾಲಕ ಒಪ್ಪಲ್ಲ. ಇದರಿಂದ ಪುಂಡರು ಬಸ್ ಚಾಲಕನ ಜೊತೆ ಜಗಳಕ್ಕೆ ಇಳಿತಾರೆ. ಕೀ ಎಲ್ಲ ಇಸ್ಕೊಳಂಗಿಲ್ಲ, ಕೀ ಎಲ್ಲ ತೆಗಿಯಂಗಿಲ್ಲ, ವಿಡಿಯೋ ಆಫ್ ಮಾಡಾಯ್ತು. ಮಕ್ಕಳನ್ನ ಸರ್ಕಾರಿ ಶಾಲೆಗಳನ್ನಾಗಲಿರ್ಬೋದು, ಖಾಸಗಿ ಶಾಲೆಗಳಲ್ಲಿರ್ಬೋದು, ವಾಹನಗಳ ಓಡಿಸುವಂಥ ಚಾಲಕರನ್ನು ಭದ್ರತೆ ಒದಗಿಸುವ ಕೆಲಸ ಸರ್ಕಾರನೂ ಮಾಡಬೇಕಾಗಿದೆ. ಸುರಕ್ಷಿತವಾಗಿ ಶಿಕ್ಷಣವನ್ನು ಮುಗಿಸಿ ಹೋಗುವಂಥ ಒಂದು ವ್ಯವಸ್ಥೆಯಲ್ಲಿ ತಡೆಯುವಂಥ ಪ್ರಯತ್ನ ಆಗಿದೆಯಲ್ಲ, ನಿಜವಾಗಲೂ ಜಿಲ್ಲಾಡಳಿತ ತಕ್ಷಣ ಇಂತಹ ಪುಂಡರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂಥ ಕೆಲಸ ಆಗಬೇಕು. ಅದು ಯಾವ ರೀತಿ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ರೆ, ರಾಜ್ಯದಲ್ಲಿ ದೇಶದಲ್ಲಿ ಇಂತಹ ಘಟನೆಗಳು ಮರುಗಳಿಸದೇ ಇರುವಂಥ ಒಂದು ಕಾನೂನನ್ನು ಜಾರಿ ಮಾಡಬೇಕಾಗಿರುವ ಆಗ್ರಹವನ್ನು ನಾನು ಮಾಡ್ತಾ ಇದ್ದೇನೆ.
ಸದ್ಯ ಪೊಲೀಸರು ಇಬ್ಬರು ಯುವಕರಿಗೆ ಸರಿಯಾಗಿ ಬಿಸಿ ಮುಟ್ಟಿಸಿದ್ದಾರೆ. ಸ್ಕೂಲ್ ಬಸ್ಸನ್ನೇ ತಡೀತೀಯಾ ಅಂತ ತಮ್ಮ ಭಾಷೆಯಲ್ಲಿ ಬುದ್ಧಿ ಹೇಳಿದ್ದಾರೆ. ಇಷ್ಟೇ ಅಲ್ಲ, ಶಾಲಾ ಮಕ್ಕಳ ಭದ್ರತೆಗೆ ಧಕ್ಕೆಯಾಗುವ ಯಾವುದೇ ಕೃತ್ಯಗಳನ್ನ ಸಹಿಸಲ್ಲ, ಪುಂಡರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ತೇವೆ ಅಂತ ಪೊಲೀಸರು ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಪೋಸ್ಟರ್ ಮೂಲಕ ಪೋಖರಿಗಳಿಗೆ ಎಚ್ಚರಿಕೆಯ ಸಂದೇಶ ನೀಡಿದ್ದಾರೆ.